ಯಾದಗಿರಿಯಲ್ಲೂ ಕೂಡ ಪರಿಸ್ಥಿತಿಯನ್ನು ಹೊರತಾಗಿಲ್ಲ. ಮಳೆಗೆ ಕುಸಿದು ಹೋಗಿದೆ ಪಗಲಾಪುರ ಸೇತುವೆ. ಯಾದಗಿರಿ ಪಗಲಾಪುರ ಬಳಿ ಹಳ್ಳದ ಕಿರು ಸೇತುವೆ ಕುಸಿತ ಆಗಿದೆ. ಪಗಲಾಪುರದಿಂದ ಯಾದಗಿರಿಗೆ ಸಂಪರ್ಕವನ್ನು ಕಲ್ಪಿಸುವ ಕಿರು ಸೇತುವೆ ಇದು. ಈ ಸೇತುವೆ ಕಾಯಕಲ್ಪ ಮಾಡುವಷ್ಟರಲ್ಲೇ ಮತ್ತೊಮ್ಮೆ ಈಗ ಕುಸಿದು ಹೋಗಿದೆ. ಕಿರು ಸೇತುವೆ ಕುಸಿತ ಆಗಿದ್ದರಿಂದಾಗಿ ವಾಹನ ಸಂಚಾರ ಸಂಪೂರ್ಣವಾಗಿ ಬಂದ್ ಆಗಿದೆ. ನೋಡಿ, ಬದಲಾಪುರದ ಸೇತುವೆ, ಕಿರು ಸೇತುವೆ ಮಳೆಯ ಆರ್ಭಟಕ್ಕೆ ಕೊಚ್ಕೊಂಡು ಹೋಗಿದೆ. ಅದು ದುರಸ್ತಿ ಮಾಡಬೇಕಾಗಿತ್ತು, ಕಾಯಕಲ್ಪ ಆಗಬೇಕಾಗಿತ್ತು. ಆದರೆ ಅದರ ನಡುವೆನೇ ಈಗ ಮಳೆ ಕೊಚ್ಕೊಂಡು ಹೋಗಿದೆ. ವಾಹನ ಸಂಚಾರ ಸಂಪೂರ್ಣವಾಗಿ ಬಂದ್ ಆಗಿದೆ. ಪಗಲಾಪುರ ಸೇತುವೆ ಇದು ಮಳೆಗೆ ಕೊಚ್ಕೊಂಡು ಹೋಗಿದೆ. ಯಾದಗಿರಿಯಲ್ಲಿ ಮಳೆ ತಂದಿರುವಂಥ ಅವಾಂತರ ಕೊಡು ಹೆಂಗಾಗಿದೆ ಅಂತೇಳಿ ಪಗಲಾಪುರದ ಸೇತುವೆ ಕೊಚ್ಚಿಕೊಂಡು ಹೋಗಿದೆ. ಯಾದಗಿರಿಗೆ ಸಂಪರ್ಕವನ್ನು ಕಲ್ಪಿಸುವಂಥ ಈ ಪಗಲಾಪುರ ಸೇತುವೆ, ಈ ಸೇತುವೆ ಈಗ ನಿನ್ನೆ ಸುರಿದಂಥ ಮಳೆಗೆ ಕೊಚ್ಚಿಕೊಂಡು ಹೋಗಿರೋದ್ರಿಂದಾಗಿ ವಾಹನ ಸಂಚಾರ ಬಂದಾಗಿದೆ. ಪಗಲಾಪುರ ಮತ್ತು ಯಾದಗಿರಿಗೆ ಸಂಪರ್ಕವನ್ನು ಕಲ್ಪಿಸುವಂಥ ಪಗಲಾಪುರ ಕಿರು ಸೇತುವೆ ನಿನ್ನೆ ತಡರಾತ್ರಿ ಸುರಿದಂಥ ಭಾರೀ ಮಳೆಗೆ ಈ ಸೇತುವೆ ಕೊಚ್ಚಿಕೊಂಡು ಹೋಗಿದೆ. ಮೊದಲೇ ದುರಸ್ತಿ ಆಗಬೇಕಾಗಿತ್ತು, ಆದರೆ ಕಾಯಕಲ್ಪ ಆಗುವ ಮೊದಲೇ ಈ ಸೇತುವೆ ಈಗ ಕೊಚ್ಚಿಕೊಂಡು ಹೋಗಿದ್ದು ಯಾದಗಿರಿ ಮತ್ತು ಪಗಲಾಪುರ ಸಂಪರ್ಕವೇ ಕಡಿತ ಆಗಿದೆ. ಪ್ರದೇಶ ಜಲಾವೃತವಾಗಿದೆ. ವಿಜಯನಗರ ಜಿಲ್ಲೆ ಹೊಸಪೇಟೆಯ ರಾಯರಕೆರೆ ಪ್ರದೇಶ, ಸಂಡೂರು ಭಾಗದಲ್ಲಿ ಉತ್ತಮವಾಗಿ ಮಳೆ ವಿಪರೀತ ಆಗಿತ್ತು. ಬೆಳೆ ಕೂಡ ಚೆನ್ನಾಗಿ ಬಂದಿತ್ತು. ಆದರೆ ಈ ಮಳೆ ಆ ಬೆಳೆಯನ್ನೆಲ್ಲವನ್ನು ನಾಶ ಮಾಡಿ ಹಾಕಿದೆ. ಹೊಲಕ್ಕೆ ನೀರು ನುಗ್ಗಿದ್ರಿಂದಾಗಿ ಕೃಷಿ ಭೂಮಿ ಎಲ್ಲವೂ ಕೂಡ ನಾಶ ಆಗಿದೆ. ಹಳ್ಳ ಕೊಳ್ಳಗಳೆಲ್ಲವೂ ಕೂಡ ತುಂಬಿ ಹರಿತಾ ಇದೆ. ಸಂಡೂರು ಭಾಗದಲ್ಲಿ ಸುರಿದಂಥ ಮಳೆ ಇದೆಲ್ಲ ಅವಾಂತರವನ್ನು ಸೃಷ್ಟಿ ಮಾಡಿದೆ. ಹೊಲಕ್ಕೆ ನೀರು ನುಗ್ಗಿದ್ರಿಂದಾಗಿ ಬೆಳೆದ ಬೆಳೆ ಎಲ್ಲವೂ ಕೂಡ ಸರ್ವನಾಶ ಆಗೋಗಿದೆ. ಇನ್ನಷ್ಟು ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಸುರೇಶ್ ಚೌಹಾಣ್ ಈಗ ಸಂಪರ್ಕದಲ್ಲಿದ್ದಾರೆ. ಸುರೇಶ, ಏನೇನು ಬೆಳೆ ಹಾನಿಯಾಗಿದೆ, ಈ ಮಳೆ ಏನೇನು ಅವಾಂತರ ಸೃಷ್ಟಿ ಮಾಡಿದೆ, ಜನ ಹೇಗೆ ಪರದಾಡ್ತಿದ್ದಾರೆ ವಿಜಯನಗರದಲ್ಲಿ? ಸಂಪರ್ಕ ಕಡಿತ ಆಗಿದೆ, ಮತ್ತೆ ಸಂಪರ್ಕ ಮಾಡೋಣ ನಮ್ಮ ಪ್ರತಿನಿಧಿ ಸುರೇಶ್ ಚೌಹಾಣ್ ಅವರನ್ನ. ನೋಡಿ, ಹೊಲಕ್ಕೆ ನೀರು ನುಗ್ಗಿ ಹೊಲದಲ್ಲಿ ಸಂಪೂರ್ಣವಾಗಿ ನೀರೇ ಆವರಿಸಿಕೊಂಡು ಯಾವುದು ನೆಲ, ಯಾವುದು ಗದ್ದೆ, ಯಾವುದು ರಸ್ತೆ, ಯಾವುದು ಹಳ್ಳ ಕೊಳ್ಳ ಅಂಥೇಳಿ ಗುರುತಿಸಲಾಗದಷ್ಟು ನೀರು ತುಂಬಿಕೊಂಡಿದೆ. ಇದು ವಿಜಯನಗರದಲ್ಲಿ ಕೃಷಿ ಭೂಮಿ ಎಲ್ಲವೂ ಕೂಡ ಸರ್ವನಾಶ ಆಗಿ ಹೋಗಿದೆ. ಉತ್ತಮವಾಗಿ ಮಳೆ ಆಗಿತ್ತು, ಹಾಗಾಗಿ ಒಳ್ಳೆ ಬೆಳೆ ಕೂಡ ಬಂದಿತ್ತು ಈ ಬಾರಿ. ಆದರೆ ಈಗ ಸುರಿದಂಥ ಮಳೆ ಇದೆಯಲ್ಲ, ಅವೆಲ್ಲವನ್ನು ಕೂಡ ನಾಶ ಮಾಡಾಕಿದೆ. ರಸ್ತೆಗಳೆಲ್ಲವೂ ಕೂಡ ನೀರು ತುಂಬಿಕೊಂಡಿರೋದ್ರಿಂದಾಗಿ ಓಡಾಟಕ್ಕೂ ಕೂಡ ತೊಂದರೆ ಆಗಿದೆ. ಮತ್ತೆ ಸಂಪರ್ಕದಲ್ಲಿದ್ದಾರೆ ಸುರೇಶ್ ಚೌಹಾಣ್. ಸುರೇಶ್ ಚೌಹಾಣ್, ವಿಜಯನಗರದ ಯಾವ್ಯಾವ ಭಾಗದಲ್ಲಿ ಮಳೆ ಹಾನಿ ಮಾಡಿದೆ, ರೈತರು ಹೇಗೆ ಪರದಾಡ್ತಾ ಇದ್ದಾರೆ, ಬೆಳೆ ಎಷ್ಟು ನಾಶ ಆಗಿದೆ? ಖಂಡಿತವಾಗ್ಲೂ ರಂಜಿತ್, ಏನು ನಿನ್ನೆ ತಡರಾತ್ರಿ ಸುರಿದಂತ ಮಳೆಯಿಂದಾಗಿ ರಾಯರಕೆರೆ ಪ್ರದೇಶ, ಜಮುನಾತಳ್ಳಿ ಪ್ರದೇಶ ಮತ್ತು ಆ ಭಾಗದ ಕಲ್ಲಳ್ಳಿ ಭಾಗದ ರೈತರ ಜಮೀನುಗಳಿಗೆ ನೀರು ನುಗ್ಗಿರ್ತಕ್ಕಂಥದ್ದು. ಇನ್ನೊಂದ್ ಕಡೆ ಕೂಡ್ಲಿಗೆ ದೊಡ್ಡ ಕೆರೆ ಕೋಡಿ ಕೂಡ ಬಿದ್ದಿರ್ತಕ್ಕಂಥದ್ದು. ರಾತ್ರಿ ಇಡೀ ಸುರಿದಂತ ಮಳೆಗೆ ಈ ಭಾಗದಲ್ಲಿನ ರೈತರ ಬೆಳೆಗಳಿಗೆ, ಜಮೀನುಗಳಿಗೆ ನೀರು ನುಗ್ಗಿದೆ. ಏನು ಬೆಳೆಗಳು ಇನ್ನೂ ಸ್ವಲ್ಪ ದಿನಗಳಲ್ಲೇ ಕಟಾವನ್ನ ಮಾಡ್ತಕ್ಕಂಥ ಸಂದರ್ಭ. ಕಬ್ಬಾಗಿರ್ಬೋದು, ಅದರ ಜೊತೆಗೆ ಭತ್ತ ಆಗಿರ್ಬೋದು, ಬೇರೆ ಬೇರೆ ಬೆಳೆಗಳಿಗೆ ನೀರು ನುಗ್ಗಿರ್ತಕ್ಕಂಥದ್ದು ಗಮನಿಸಬಹುದು. ಸಂಡೂರು ಭಾಗದಲ್ಲಿ ಅತಿ ಹೆಚ್ಚು ಮಳೆ ಆಗಿರೋದ್ರಿಂದ ಆ ಭಾಗದ ಹೊಂದ್ಕೊಂಡಿರ್ತಕ್ಕಂತಹ ಕಲ್ಲಳ್ಳಿ ಮತ್ತೆ ಜಮುನಾತಳ್ಳಿ, ರಾಯರಕೆರೆ ಪ್ರದೇಶ ಸಂಪೂರ್ಣವಾಗಿ ಆ ಬೆಳೆಗಳಿಗೆ ನೀರು ನುಗ್ಗಿರ್ತಕ್ಕಂಥದ್ದು. ನಿಜಕ್ಕೂ ಕೂಡ ರೈತರು ಏನ್ ಮಾಡಬೇಕು ಅಂತಕ್ಕಂತಹ ಸದ್ಯದ ಪರಿಸ್ಥಿತಿಯಲ್ಲಿ ಇರ್ತಕ್ಕಂಥದ್ದು ರಂಜಿತ್. ಓಕೆ ಸುರೇಶ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ. ಭಾರಿ ಮಳೆಗೆ ವ್ಯಕ್ತಿ ಮೇಲೆ ಕುಸಿದ ಮನೆ. ಕೊಪ್ಪಳದ ಡಣಾಪುರ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು. ಮಣ್ಣಿನಲ್ಲಿ ಸಿಲುಕಿದ ಪ್ರಕಾಶ್ ಎನ್ನುವ ವ್ಯಕ್ತಿ ಗಂಗಾವತಿ ಖಾಸಗಿ ಆಸ್ಪತ್ರೆಗೆ ಪ್ರಕಾಶ್ ಅನ್ನೋರನ್ನ ಚಿಕಿತ್ಸೆಗೆ ದಾಖಲು ಮಾಡಿದ್ದಾರೆ. ಕೊಪ್ಪಳದ ಡಣಾಪುರ ಗ್ರಾಮದಲ್ಲಿ ಆಗಿರುವಂತಹ ಘಟನೆ ಇದು. ಮಣ್ಣಿನ ಅಡಿ ಸಿಲುಕಿದ ಪ್ರಕಾಶ್ ಅನ್ನೋ ವ್ಯಕ್ತಿ ಗಂಗಾವತಿ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡ್ಕೊಳ್ತಾ ಇದ್ದಾರೆ. ಮನೆ ಕುಸಿದು ಈ ಘಟನೆ ಆಗಿದೆ. ನೋಡಿ, ಪ್ರಕಾಶ್ ಅನ್ನೋರು ಮಣ್ಣಿನಡಿ ಕುಸಿದು ಬಿದ್ದಿದ್ದಾರೆ. ಅವ್ರನ್ನ ಈಗ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಭಾರಿ ಮಳೆಗೆ ಈ ಘಟನೆ ಆಗಿರೋದು, ದುರ್ಘಟನೆ ಆಗಿರೋದು. ಸದ್ಯ ಇವರನ್ನ ಈಗ ಚಿಕಿತ್ಸೆಗೆ ಗಂಗಾವತಿಯ ಖಾಸಗಿ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಕೊಪ್ಪಳದ ಡಣಾಪುರ ಗ್ರಾಮದಲ್ಲಿ ಈ ಅವಘಡ ಸಂಭವಿಸಿದೆ.
ಅಷ್ಟು ಜನ ನೀಡೇ ಮಾಡ ಎಲ್ಲ ಮಂದಿನ ಸತ್ಯ ಮಾಡ ಗೊತ್ತಾಗ್ತಾವ್ರಿಗೆ ಅಲ್ಲ. ಬಳ್ಳಾರಿಯ ಸಂಡೂರು ಮೈನಿಂಗ್ ಏರಿಯಾಗೆ ವರುಣಾಘಾತ ಎದುರಾಗಿದೆ. ನಿನ್ನೆ ಸುರಿದಂತ ಮಳೆ ತಂದಿರುವಂತ ಅವಾಂತರ ಇದು. ಮಳೆ ನೀರಿನಲ್ಲಿ ನೂರಾರು ಲಾರಿಗಳು ಮುಳುಗೋಗಿದ್ದಾವೆ. ಕುಮಾರಸ್ವಾಮಿ ಬೆಟ್ಟದಲ್ಲಿ ಸುರಿದ ಮಳೆಗೆ ಜನ ಪರದಾಟ ಪಡ್ತಾ ಇದ್ದಾರೆ. ಇತ್ತ ಕೊಪ್ಪಳದಲ್ಲಿ ಅಪಾರ ಪ್ರಮಾಣದ ಬೆಳೆ ನಾಶ ಆಗಿದೆ. ಬೆಳೆ ಎಲ್ಲ ನಾಶ ಆಗಿದೆ ನಿನ್ನೆ ಸುರಿದಂತ ಮಳೆ, ಬಿಟ್ಟು ಬಿಡದೆ ಸುರಿದಂತ ಮಳೆಗೆ. ಸಂಡೂರು ಗಣಿಗಾರಿಕೆ ಪ್ರದೇಶದಲ್ಲಿ ಲಾರಿಗಳೆಲ್ಲವೂ ಕೂಡ ಕೊಚ್ಕೊಂಡು ಹೋಗೋ ರೀತಿಯಲ್ಲಿ ಇದೆ ನೋಡಿ, ಸಂಪೂರ್ಣವಾಗಿ ಕೊಚ್ಕೊಂಡು ಹೋಗೋ ರೀತಿಯಲ್ಲಿದೆ. 2 ಲಾರಿಗಳು, ಮೈನಿಂಗ್ ಲಾರಿಗಳಿದು ಗಣಿಗಾರಿಕೆ ಪ್ರದೇಶದಲ್ಲಿ. ಆ ಲಾರಿ ಹೆಂಗೆ ಕೊಚ್ಕೊಂಡು ಹೋಗ್ತಾ ಇದೆ ಅನ್ನೋದನ್ನ ಗಮನಿಸ್ತಾ ಇದ್ದೀವಿ. ನೀರೆಷ್ಟು ಫೋರ್ಸ್ ನಲ್ಲಿ ಬರ್ತಾ ಇದೆ, ಲಾರಿ ಅಡ್ಡ ನಿಂತಿದೆ. ಮುಕ್ಕಾಲು ಭಾಗ ಲಾರಿ ಮುಳುಗ್ ಹೋಗಿದೆ. ಭಾರಿ ಮಳೆಗೆ ಆಗಿರುವಂತ ಘಟನೆ ಇದು. ಕೊಪ್ಪಳದಲ್ಲಿ ನೋಡಿ, ಮನೆ ಬಿದ್ದು ವ್ಯಕ್ತಿಯೊಬ್ರು ಮನೆ ಕೆಳಗಡೆ ಸಿಲುಕಾಕಿಕೊಂಡಿರೋದು, ಅವ್ರನ್ನ ಆಸ್ಪತ್ರೆಗೆ ದಾಖಲು ಮಾಡಿದ್ದಾರೆ. ಕೊಪ್ಪಳದಲ್ಲಿ ಆಗಿರುವಂತ ಘಟನೆ. ಮತ್ತೊಂದು ಕಡೆಯಲ್ಲಿ ಬಳ್ಳಾರಿಯಲ್ಲಿ ಮಳೆ ತಂದಿರುವ ಅವಾಂತರ ನೋಡಿ, ಲಾರಿಗಳೆಲ್ಲವೂ ಕೂಡ ಈಚರ್ ಲಾರಿಗಳೆಲ್ಲವೂ ಕೊಚ್ಕೊಂಡು ಹೋಗೋ ರೀತಿಯಲ್ಲಿದೆ. ಅಷ್ಟು ನೀರು ಹರಿತಾ ಇದೆ, ಅಬ್ಬರದಿಂದ ನೀರು ಹರಿತಾ ಇರೋದು. ಹಳ್ಳ ಕೊಳ್ಳಗಳೆಲ್ಲವೂ ಕೂಡ ತುಂಬಿ ತುಳುಕ್ತಾ ಇರೋದು. ಮತ್ತೊಂದು ಕಡೆಯಲ್ಲಿ ಬೆಳೆ ನಾಶವಾಗಿ ಎಲ್ಲವೂ ಕೂಡ ನಾಶ ಆಗಿದೆ. ಕೃಷಿ ಎಲ್ಲವೂ ಕೂಡ ನಾಶ ಆಗಿರೋದನ್ನು ಗಮನಿಸ್ತಾ ಇದ್ದೀವಿ. ಇದು ಕೊಪ್ಪಳದ ಡಣಾಪುರ ಗ್ರಾಮದಲ್ಲಿ ಒಂದು ಘಟನೆ ಆದರೆ ಬಳ್ಳಾರಿಯಲ್ಲಿ ಮತ್ತೊಂದು ಘಟನೆ. ಇನ್ನು ಬೆಳೆ ನಾಶ ಆಗಿರೋದನ್ನು ಕೂಡ ಗಮನಿಸ್ತಾ ಇದ್ದೀರಿ. ಇದೆಲ್ಲವೂ ಕೂಡ ಮಳೆ 2-3 ದಿನದಿಂದ ನಿರಂತರವಾಗಿ ಸುರಿದಂಥ ಮಳೆ ತಂದಿರುವಂಥ ಅವಾಂತರ ಇದು. ಒಟ್ಟಾರೆ ಇನ್ನೂ ಕೂಡ 2-3 ದಿನ ಮಳೆ ಇದೆ ಅಂತೇಳಿ ಹೇಳ್ತಾ ಇದ್ದಾರೆ. ಇನ್ನೇನೇನು ಅವಾಂತರ ಸೃಷ್ಟಿಯಾಗುತ್ತೋ ಗೊತ್ತಿಲ್ಲ. ಸದ್ಯಕ್ಕೆ ಕೊಪ್ಪಳ, ಬೀದರ್ ಇಲ್ಲೆಲ್ಲ ಮಳೆ ಏನೇನು ಸಂಚಕಾರ ತಂದಿದೆ ಜನರ ಜೀವನಕ್ಕೆ ಅನ್ನೋದನ್ನ ಗಮನಿಸ್ತಾ ಇದ್ದೀರಿ. ಬೀದರ್ನಲ್ಲಿ ಒಂದೇ ಮಳೆಗೆ ಜನರು ಹೈರಾಣಾಗಿ ಹೋಗಿದ್ದಾರೆ. ಮಳೆ ನೀರಿನಿಂದ ಜಮೀನಿಗೆ ತೆರಳಲಾಗದೆ ರೈತರು ಪರದಾಟವನ್ನ ಪಡ್ತಾ ಇದ್ದಾರೆ. ಹಗ್ಗದ ಸಹಾಯದಿಂದ ಹಳ್ಳವನ್ನ ದಾಟಿದ್ದಾರೆ ಮಹಿಳೆಯರು. ಮಳೆಗೆ ತುಂಬಿ ಹರಿದ ಎರಕಲೂರವಾಡಿ ಕಿರು ಅಣೆಕಟ್ಟೆ, ಹೀಗಾಗಿ ಅವಾಂತರವೇ ಸೃಷ್ಟಿಯಾಗಿದೆ. ಆ ಕಡೆ ಈ ಕಡೆ ಹೋಗ್ಲಿಕ್ಕಾಗದೆ ಜನ ಪರದಾಟ ಪಡ್ತಾ ಇದ್ದಾರೆ. ಬೀದರ್ನಲ್ಲಿ ಬಸವ ಕಲ್ಯಾಣ ತಾಲೂಕಿನ ಎರಕಲೂರುವಾಡಿ ಗ್ರಾಮದಲ್ಲಿ ಮಳೆ ನೀರು ಎಷ್ಟು ಅವಾಂತರವನ್ನ ಸೃಷ್ಟಿ ಮಾಡಿದೆ ಅಂತ ಹೇಳಿದ್ರೆ, ಹಗ್ಗವನ್ನ ಹಿಡಿದು ಗ್ರಾಮದ ಜನರು ದಾಟ್ತಾ ಇದ್ದಾರೆ, ರಸ್ತೆಗಳನ್ನು ದಾಟ್ತಾ ಇದ್ದಾರೆ. ಆ ಕಡೆ ಈ ಕಡೆ ಹೋಗೋದಕ್ಕೆಲ್ಲ ಬಹಳ ಸಮಸ್ಯೆ ಆಗ್ತಾ ಇದೆ. ಇನ್ನಷ್ಟು ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಮಲ್ಲಿಕಾರ್ಜುನ ಮರಕಳೆ ಈಗ ಸಂಪರ್ಕದಲ್ಲಿದ್ದಾರೆ. ಮಲ್ಲಿಕಾರ್ಜುನ, ಮಳೆ ಏನೇನು ಅವಾಂತರವನ್ನ ಸೃಷ್ಟಿ ಮಾಡಿದೆ ಬೀದರ್ನಲ್ಲಿ? ಹೌದು ರಂಜಿತ್, ನಿನ್ನೇನು ಮಳೆ ಸುರಿದಿದೆ. ಭಾರಿ ಮಳೆ ಹಿನ್ನೆಲೆಯಲ್ಲಿ ಬಸವ ಕಲ್ಯಾಣ ತಾಲೂಕಿನ ಎಕ್ಲೂರ್ವಾಡಿ ಗ್ರಾಮದಲ್ಲಿ ನಡೆದಂತ ಘಟನೆ ಅಂತ ಹೇಳ್ಬೋದು. ಈಗಾಗಲೇ ಆ ಒಂದು ಗ್ರಾಮದ ಮಹಿಳೆಯರು ತಮ್ಮ ಕೃಷಿ ಭೂಮಿಯ ಜಮೀನಿಗೆ ಹೋಗ್ತಾರೆ. ಸೋಯಾ ಕಟಾವ್ ಮಾಡ್ಲಕ್ ಹೋದ ಸಂದರ್ಭದಲ್ಲಿ ಮಳೆ ಬಂದ ಸಂದರ್ಭದಲ್ಲಿ ವಾಪಸ್ ಮನೆಗೆ ಬರ್ತಾ ಇದ್ರು. ಆ ಒಂದು ಸಂದರ್ಭದಲ್ಲಿ ಏನೊಂದು ಹಳ್ಳ ಇರ್ತದ, ಆ ಹಳ್ಳ ತುಂಬಿ ಓವರ್ಫ್ಲೋ ಆಗಿ ಹರಿತಾ ಇರ್ತದ. ಆ ಹಳ್ಳನ್ನ ದಾಟಿ ಊರಿಗೆ ಬರ್ಬೇಕು. ಆ ಒಂದು ಸಂದರ್ಭದಲ್ಲಿ ಅವ್ರು ಏನಂದ್ರೆ ಹಗ್ಗದ ಸಹಾಯದೊಂದಿಗೆ ಏನಂದ್ರೆ ಹಗ್ಗವನ್ನ ಹಿಡ್ಕೊಂಡು ಒಬ್ಬರಿಂದ ಒಬ್ಬರು ಹಿಡ್ಕೊಂಡು ಕೈಯನ್ನು ಹಿಡ್ಕೊಂಡು ಆ ಹಳ್ಳನ್ನ ದಾಟಿ ಮನೆಗೆ ಬರ್ತಾ ಇದ್ದಾರೆ ಅಂತ ಹೇಳ್ಬೋದು. ಹೀಗಾಗಿ ಸತತವಾಗಿ ಸುರಿಯುತ್ತಿರುವ ಮಳೆಯಿಂದ ಸಾಕಷ್ಟು ಅವಾಂತರಗಳೇನ ಬೀದರ್ ಜಿಲ್ಲೆಯಲ್ಲಿ ಸೃಷ್ಟಿಯಾಗಿವೆ ಅಂತ ಹೇಳೋದು. ವಿಶೇಷವಾಗಿ ಬಸವ ಕಲ್ಯಾಣ ತಾಲೂಕಿನ ವಾಡಿ ಗ್ರಾಮ ಸೇರಿದಂತೆ ವಿವಿಧೆಡೆ ಮಳೆ ಅವಾಂತರಕ್ಕೆ ಎಲ್ಲೋ ಒಂದ್ ಕಡೆ ರೈತರಿರ್ಬೋದು ಮತ್ತೆ ಕೃಷಿ ಮಹಿಳೆಯರಿರ್ಬೋದು ಸಾಕಷ್ಟು ಒಂದು ಸಮಸ್ಯೆಗೀಡಾಗ್ಯಾರ ಅಂತ ಹೇಳ್ಬೋದು. ಆ ಒಂದು ಆನೆಕಟ್ಟು ಹಳ್ಳ ತುಂಬು ಹರಿತಾ ಇದ್ದ ಹಿನ್ನೆಲೆಯಲ್ಲಿ ತಮ್ಮೂರಿಗೆ ತಮ್ಮ ಮನೆಗೆ ತಾವು ಬರ್ಬೇಕಾದಂತ ರೈತರಿಗೂ ಪರದಾಡಂತ ಪರಿಸ್ಥಿತಿ ನಿಜಕ್ಕೂ ನಿರ್ಮಾಣ ಆಗ್ಯದ ಅಂತ ಹೇಳ್ಬೋದು ರಂಜಿತ್. ಓಕೆ ಮಲ್ಲಿಕಾರ್ಜುನ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.